ಬಯಲು ಉದ್ಭವ ವಿನಾಯಕ ಸ್ವಾಮಿ ಕಡಲೆಕಾಯಿ ಪರಿಸೆ. ವೀಕ್ ಡೇಸಲ್ಲಿ ಬಂದರೆ ಗಯಾ ಅಷ್ಟೇ. ಮಿಸ್ ಆದರೆ ಟ್ಯಾಂಕ್ ಮೇಲೆ ಹೋಗ್ಬಿಡ್ತಾರೆ. ಹಿಂಗೆ ಫುಲ್ಲು ಸೆಕ್ಯೂರಿಟಿ ಇರುತ್ತೆ. ಒಂದು ಸೊಳ್ಳೆ ಕೂಡ ಎಗರಕ್ಕಾಗಲ್ಲ ಅದ್ರೊಳಗಡೆ. ಮಿಸ್ ಕಾಣಂಗಿಲ್ಲ, ಪಕ್ಕಂದ ಹಾಕೊಂಡ್ಬಿಡ್ತಾರೆ. ನಿದ್ದ ಬಿಡಲ್ಲ ಚಿನ್ನಿ, ನಿನ್ನ ಬಿಡಲ್ಲ. 200cc ಏನು ಶಾಂಪು ಹಚ್ಚಕ್ಕ ತಗೊಂಡಿದ್ದೀನಿ. ಹಾಂ ಸರ್, ಹೋಗ್ತಾ ಇದ್ದೀವಿ. ಓ ಯಾರು ಗುರು ಇವನು? ದರಿದ್ರ ನನ್ನ ಮಗ. ಅಪ್ಪ ಬಾಯಿಗೆ ಬರ್ಸ್ಬಿಟ್ಟಿದ್ದ ಗುರು. ನೋಡಿ ಎಲ್ಲ ಮುಗಿಸ್ಕೊಂಬತ್ತವ್ರು ಗುರು. ಮಾಮ ನೀನು ಹಿಂಗೆ ಪಕ್ಕಕ್ಕೆ ಬಂದರೆ ಹೆಂಗೆ ಕತೆ? ಹೋಗ್ಬಿಡಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಇಲ್ಲಿಗೆ ಅಂದರೆ ನೆಲಮಂಗಲ ಒಂಥರ ಸೆಕೆಂಡ್ ಹೋಮ್. ಅದು ನಾನು ಓದಿದ್ದೆಲ್ಲ ನೆಲಮಂಗಲದಲ್ಲೇ ಆಫ್ಟರ್ 10th. ಸೊ ತುಂಬ ಮೆಮೊರೀಸ್ ಇದೆ. ಫ್ರೆಂಡ್ಸು, ಅಲ್ಲಿ ಅವ್ರ ಫ್ಯಾಮಿಲಿ, ಒಂಥರ ಹೆವಿ ಬಾಂಡಿಂಗು. ನಂಗೆ ನೆಲಮಂಗಲ ಹೋಗೋದಂದ್ರೆ ಹೆವಿ ಖುಷಿ ಬೆಂಗಳೂರಲ್ಲಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇವತ್ತು ನೆಲಮಂಗಲದಲ್ಲಿ ಕಡಲೆಕಾಯಿ ಪರಿಸೆ ನಡೀತಾ ಇದೆ. ಎವ್ರಿ ಇಯರ್ ಮಿಸ್ಸೇ ಇಲ್ಲ ನಾನು. ಸೊ ಈ ವರ್ಷವೂ ಹೋಗ್ತಾ ಇದ್ದೀನಿ. ಎಷ್ಟು ವೀಡಿಯೋ ಫುಟೇಜ್ ಸಿಗುತ್ತೆ ಅಷ್ಟೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದೆನ್ ಬಿಫೋರ್ ದಟ್ ನಾನು ನೆಲಮಂಗಲ ಒಂದು ಲೋಕಲ್ ರೌಂಡ್ಸ್ ಹಾಕೋಣ ಅಂತ ಇದ್ದೀನಿ. ಗಾಯ್ಸ್, ಮಾರ್ನಿಂಗ್ ಎದ್ದೆ. ಆ್ಯಕ್ಚುಲಿ ನೈಟ್ ನಾನು ತಲೆಗೆ ಎಣ್ಣೆ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಸೊ ಮಾರ್ನಿಂಗ್ ಸ್ನಾನ ಮಾಡ್ಕೊಳ್ಳೋಣ ಆರಾಮಾಗಿ ಅಂತ ಎದ್ಬಿಟ್ಟು ನೋಡ್ತೀನಿ, ಕರೆಂಟೇ ಇಲ್ಲ ಗುರು. ಫುಲ್ ತೆಗೆದ್ಬಿಟ್ಟವ್ರೆ. ಆಮೇಲೆ ಹೇಳ್ತವ್ರೆ ಪಕ್ಕದ ಮನೆಯವರು, ಇಲ್ಲ ನೆನ್ನೆ ಎಲ್ಲ ಅನೌನ್ಸ್ ಮಾಡಿದ್ರು 5 ಗಂಟೆವರೆಗೂ ಕರೆಂಟ್ ಬರೋದಂತ. ಅಪ್ಪ ಆಮೇಲೆ ಹೋಗಿ ತಣ್ಣೀರು ಎತ್ಕೊಂಡು ಹಾಕ್ಕೊಂಡ್ರೆ ವಾವ್. ಗಾಯ್ಸ್, ಇಲ್ಲಿ ನೋಡಿ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಎಷ್ಟು ಖಾಲಿ ಹೊಡಿತಾ ಇದೆ ಅಂದರೆ ಗಾಡಿ ಓಡ್ಸೋಕ್ಕೆ ಖುಷಿ ಆಗುತ್ತೆ ನಮಗೆ. ನೋಡಿ ಎಷ್ಟು ಖಾಲಿ ಹೊಡಿತಾ ಇದೆ. ವೀಕ್ ಡೇಸಲ್ಲಿ ಬಂದರೆ ಗಯಾ ಅಷ್ಟೇ. ಎಲ್ಲರೂ ಫುಲ್ ರೇಸರೇ ಗುರು. ಯಪ್ಪ ಮಿಸ್ ಆದರೆ ಟ್ಯಾಂಕ್ ಮೇಲೆ ಹೋಗ್ಬಿಡ್ತಾರೆ. ಹಿಂಗೆ ಲೈಕ್ ಆ್ಯಕ್ಟಿವಾ ಬಂದು ಆ್ಯಕ್ಟಿವಾ ಸೆಂಟ್ರಲ್ಲಿ ಪಾತ್ ಇರುತ್ತಲ್ಲ, ಆ್ಯಕ್ಟಿವಾ ಮಿಡಲಲ್ಲಿ ಇಂಜಿನ್ ಮತ್ತು ಫ್ರಂಟ್ ವೀಲ್ ಮತ್ತು ಸೆಂಟರ್ ಕಾಲು ಹಾಕೊಳಕ್ಕೆ ಜಾಗ ಇರುತ್ತಲ್ಲ. ಸೊ ಅಲ್ಲಿಗೆ ಹೋಗ್ಬಿಡ್ತಾರೆ. ಆ ಥರ ಅಂದರೆ ಪೀಕ್ ಟೈಮ್ ಅಂದರೆ ಲೈಕ್ ಯಾವ ಥರ ಅಂದರೆ ಎಲ್ಲ ಆಫೀಸ್ ಟೈಮು 2 ನಿಮಿಷನೂ ವೆರಿ ಇಂಪಾರ್ಟೆಂಟ್ ಅವ್ರಿಗೆ. ಲೇಟ್ ಕಮ್ಮಿಂಗ್ ಆದರೆ ಸುಮ್ಮನೆ ಎಕ್ಸ್ಟ್ರಾ ಕಟ್ ಹಾಫ್ ಆನ್ ಅವರ್ ಕಟ್ ಆಗಿಬಿಡುತ್ತೆ. ಹಂಗೆ ಅಂತ ಎಲ್ಲ ಕಂಪ್ನಿನ ಮಾಮೂಲಿ ಪ್ರೊಸೀಜರ್ ಇರುತ್ತಲ್ಲ. ಸೊ ಅವ್ರ ಜೊತೆ ನಾನು ಹಂಗೇ ಹೊಡೆಯೋದು. ನಮಗೂ ಲೇಟಾಗಿ ಕಟ್ ಮಾಡ್ತಾರೆ. ನಮ್ಮದೇನು ಬಿಡ್ತಾರೆ ಅಂತ ಏನಿಲ್ಲ. ನಮ್ಮದು ಆಫ್ಟರ್ 6 minutes ಆದಮೇಲೆ ಹಾಫ್ ಆನ್ ಅವರ್ ಎಗ್ರೋಗ್ಬಿಡುತ್ತೆ. ಆ ಡ್ರ್ಯಾಗ್ ರೇಸ್ ಜೊತೆ ನಮ್ಮದು ಒಂದಿರಲಿ ಅಂತ ಪಾರ್ಟಿಸಿಪೇಟ್ ಮಾಡ್ತೀವಿ ಡೈಲಿ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೆಸ್ಟು ಕಂಪ್ನಿ ಅಂತ ನಾನು ನೋಡಿದ್ದು ABBನೇ. ಫುಲ್ ಸರೌಂಡಿಂಗ್ ಏನೇನು ರೋಡ್ ಇದೆ ಎಲ್ಲದಕ್ಕೂ ನೀಟಾಗಿ ಒಳ್ಳೆ ಟಾರ್ಗಳು ಹಾಕ್ಕೊಂಡು ಫುಲ್ ಒಳ್ಳೆ IT-BT ರೇಂಜಲ್ಲಿ ಮೇಂಟೈನ್ ಮಾಡೋನು ಗುರು ABB ಅವನು. ಆ್ಯಂಡ್ ಇದು ಇನ್ನೂ ಜಾಸ್ತಿ ಫೇಮಸ್ ಆಗಿದೆ. ಲಾಸ್ಟ್ ಇಯರು ಮೋದಿ ಅವರು ಬಂದಿದ್ದರು ಬೆಂಗಳೂರಿಗೆ ಸ್ಯಾಟಲೈಟ್ ಸ್ಟೇಷನ್ ಕಂಟ್ರೋಲರ್ಗೆ ಅಂತ. ನೋಡಿ ಇಲ್ಲೇ ಬಂದಿದ್ದವರು. ಇದ್ರ ಆಪೋಸಿಟೇ ನೋಡಿ, ಇಲ್ಲೇ ಇದೆ ಸ್ಪೇಸ್ ಕಂಟ್ರೋಲರ್. ನೋಡಿ ಕಾಣಿಸ್ತಾ, ಫುಲ್ಲು ಸೆಕ್ಯೂರಿಟಿ ಇರುತ್ತೆ. ಒಂದು ಸೊಳ್ಳೆ ಕೂಡ ಎಗರಕ್ಕಾಗಲ್ಲ ಅದ್ರೊಳಗಡೆ. ಗಾಯ್ಸ್, ಫೈನಲಿ NH4 ಅಟ್ಯಾಚ್ ಆಗ್ತಾ ಇದ್ದೀವಿ. ಇಲ್ಲಿ ಬಂದರೆ ಸಾಕು, ಒಳ್ಳೆ ಫೀಲು. ನೋಡಿ, ಅದು ಸಂಡೇ ಟೈಮಲ್ಲಿ ಹೊಡೆಯೋಕೆಂದು ಮಜಾ. ಇದೊಂದು ಸಿಗ್ನಲ್ ಜಂಪ್ ಆದರೆ ಇನ್ನು ಡೈರೆಕ್ಟ್ ನೆಲಮಂಗಲನೇ. ಇನ್ ಬಿಟ್ವೀನ್ ಮಿಡಲಲ್ಲಿ ಒಂದು ಟೋಲ್ ಸಿಗುತ್ತೆ. ಅಷ್ಟಲ್ಲಿ 2 ವೀಲರ್ ಪಾತಲ್ಲಿ ಹೋದರೆ ಮುಗ್ದೋಯ್ತು. ಅಂದರೆ ಇನ್ನೊಂದಿದೆ, ಪೊಲೀಸ್ ಅವ್ರು ಇರ್ತಾರೆ. ಅಂದರೆ ಲೈಕ್ ನಿಮ್ಗೆ ಹೆಂಗೆ ಹೇಳಬೇಕು ಅಂದರೆ, ಎಣ್ಣೆ ಮೇಲಿಂದ ಯಾರೇ ಈ ಕಡೆ ಹಾಸನ್ ಅಥವಾ ಚಿತ್ರದುರ್ಗ, ತುಮಕೂರು, ಮಂಗಳೂರು ಈ ಕಡೆ ಹೋಗ್ತಿರಲ್ಲ, ಎಣ್ಣೆ ಮೇಲೆ ಬಿಟ್ಟು ನೆಕ್ಸ್ಟ್ ರೋಡು ನೋಡಿ. ಇಲ್ಲಿಂದ ಪಾಸ್ ಆದವರು ತೋರಿಸ್ತೀನಿ ಮುಂದೆ, ಸ್ಪಾಟ್ ತೋರಿಸ್ತೀನಿ. ಬಟ್ ಇವತ್ತು ಇದ್ದಾರೋ ಇಲ್ಲ ಗೊತ್ತಿಲ್ಲ, ತೋರಿಸ್ತೀನಿ ನಾನು. ಇದೇ ಯಾವಾಗಲೂ ರೆಗ್ಯುಲರ್ ಅಲ್ಲೇ ಇರ್ತಾರೆ ನೋಡಿ. ಹಿಂಗೆ ಎಂಟ್ರಿ ಆಗ್ತೀವಿ, ಗೊತ್ತಾಗಲ್ಲ ನಮ್ಗೆ ಎಲ್ಲಿರ್ತಾರೆ ಅಂತ. ಇಲ್ಲ ಗಾಯ್ಸ್, ಇಲ್ಲ. ಈ ಅಪ್ಪ ಇದೊಂದು ಅಪ್ಪಲ್ಲಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಈಗ ಸ್ಕೈ ವಾಕ್ ಇದೆಯಲ್ಲ, ಇಲ್ಲಿರ್ತಾರೆ. ಇಲ್ಲಿ ಸ್ಕೈ ವಾಕ್ ಆದಮೇಲೆ ಒಂದು 200 ಮೀಟ್ರು ಲೆಫ್ಟಲ್ಲಿ ಈ ಸ್ಪಾಟಲ್ಲಿ ಇರ್ತಾರೆ ಗಾಯ್ಸ್. ಇದೇ ಸ್ಪಾಟು. ಈ ಸ್ಪಾಟಲ್ಲಿ ಇರ್ತಾರೆ. ಮಿಸ್ ಕಾಣಂಗಿಲ್ಲ, ಪಕ್ಕಂದ ಹಾಕೊಂಡ್ಬಿಡ್ತಾರೆ. ಅಬೌವ್ 50 ರೀಚ್ ಆದರೆ ಹಾಕೊಂಡ್ಬಿಡ್ತಾರೆ ಗಾಡಿಗಳು. ನಾನು ತುಂಬ ಸಲ ಫೈನ್ ಕಟ್ಟಿದ್ದೀನಿ, ಕಾಲೇಜ್ ಡೇಸಲ್ಲೂ ಕಟ್ಟಿದ್ದೀನಿ ತುಂಬ. ಗಾಯ್ಸ್, ಒಂದು ಸಲ ಗಾಡಿ ಹಿಡಿದ್ರು ಅಂದರೆ ಮಿರರ್ಗೆ
ಎಮಿಷನ್ ಟೆಸ್ಟು, RC ಹಿಡಿತಾರೆ, ಇನ್ಸೂರೆನ್ಸ್ಗೆ ಹಿಡಿಸ್ತಾರೆ, ಆ್ಯಂಡ್ ದೆನ್ನು DL ಇರಬೇಕು. ಅದು ಎಲ್ಲೆಲ್ಲ ಹಿಡ್ಕೊಂಡು ನೀನು ಡಬ್ಬಲ್ ಓವರ್ ಸ್ಪೀಡೆಲ್ಲ ಹೊಡೆಯೋಕೆ ಎಲ್ಲೆಲ್ಲ ಹಾಕೊಂಡು ಡಬ್ಬಲ್ಲೇ ಹಾಕೋಂಗಿಲ್ಲ. ಆ್ಯಕ್ಚುಲಿ ರೂಲ್ ಇದೆ. ನಾನು ಸ್ಟಾರ್ಟಿಂಗ್ ಎಲ್ಲೆಲ್ಲ ಹಿಡ್ಕೊಂಡು ನಮ್ಮ ಹುಡುಗನ ಹಾಕೊಂಡು ಎಲ್ಲ ಆಡ್ಸ್ಕೊಂಡು ಬಂದಿದ್ದೆ. ಸೇಮ್ ಸ್ಪಾಟಲ್ಲಿ ಹಿಡ್ದು ಹಾಕೊಂಡ್ಬಿಟ್ಟಿದ್ರು. 1000 ಸಮಥಿಂಗ್ ಫೈನು ಎಲ್ಲ ಓವರಾಲ್ ಸೇರಿಸಿ. ಯಪ್ಪ, ಅದಕ್ಕೆ ದಯವಿಟ್ಟು ಟೋಲಿಂದ ಹಿಂದೆ ಸ್ವಲ್ಪ ನಿಧಾನಾಗೆ ಬನ್ನಿ. ನೋಡಿ, ನೀವು ಹಿಂಗೆ ಎಕ್ಸಿಟ್ ಆದರೆ ನೈಸ್ ರೋಡ್ ಅಂದರೆ ಸೀದಾ ನೀವು ಕೆಂಗೇರಿ ಹೋಗ್ಬೋದು. ಕೆಂಗೇರಿ ಫಸ್ಟ್ ಸಿಗುತ್ತೆ. ಆ್ಯಂಡ್ ಜಿಗ್ನಿ ಬಂಪ್ಸ್ ಅಂದ್ರೆಲ್ಲ ಹಂಗೆ ಹೋಗ್ಬೋದು. ಆ್ಯಕ್ಚುಲಿ ನನಗೂ ನೈಸ್ ರೋಡಲ್ಲಿ ಬರೋಕ್ಕೆ ತುಂಬ ಇಷ್ಟ, ಬಟ್ ಟೋಲ್ ಕಟ್ಟಬೇಕು. ಅದಕ್ಕೆ ಹೋಗೋಣ ನಾನು. 15 ರೂಪಾಯಿ ಒಂದು ಟೋಲಿಂದ ಇನ್ನೊಂದು ಟೋಲ್ ಪಾಸ್ ಆಗೋಕ್ಕೆ, ಅದು ಬರೀ 2 ವೀಲರ್ಗೆ. 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ನಡೀರಿ ಎಲ್ಲ ಪೊರ್ಕೆ ತಗೊಂಡು ಪಟ ಹಾಕ್ಬೇಕು ಮುಂಡೆ ಮಕ್ಕಳ್ಕ. ಯಪ್ಪ, నేను ಇದು ಕಡೆಯಿಂದ ಎಂಡ್ ಹೋಗ್ತಂದ್ರೆ 55 ಸಮಥಿಂಗ್ ಏನೋ ಇದೆ. ಬಟ್ ನಾನು ಎಂಡ್ ಯಾವತ್ತೂ ಹೋಗಿಲ್ಲ ಗಾಡೀಲಿ. ಅದು ಬೇರೆ ಇವಾಗೇನೋ 2 ವೀಲರ್ ಬೇರೆ ಬಿಡಲ್ಲ ಅಂತ ಬೇರೆ ಪ್ಲ್ಯಾನಿಂಗ್ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ನೈಸ್ ರೋಡಲ್ಲಿ ಸೇಫ್ಟಿ ಇಲ್ಲ 2 ವೀಲರ್ ಅವ್ರಿಗೆ, ಬೇಡ ಹೋಗೋದವರು ಅಂತ. 2 ವೀಲರಿಂದ ಅಲ್ಲ ಬಾಸ್, ಸೇಫ್ಟಿ ಕಾರವರಿಂದ ವಿರ್ರಿ ಹೊಡ್ಕೊಂಡು ಹೋಗ್ತಾರೆ. 2 ವೀಲರ್ ನಮ್ಮ ಪಾಡಂಗೆ ಹೋಗ್ತೀವಿ. ಯಾರೋ ಮಾಡಿ ತಪ್ಪಿಗೆ ನೀವು ಸೇಫ್ಟಿ ಇಲ್ಲ ಹಂಗೆ ಹಿಂಗೆ ಅನ್ಕೊಳ್ಳೋದು ತಪ್ಪು. ನೀವು ಇನ್ನೊಂದು ಹೇಳಬೇಕು, ಮೆಟ್ರೋ ಇದು ಒಂದು ಯಾವುದದು ಎಂಟೆಮೇಲಿವರೆಗೂ ಇತ್ತು, ಲೈಕ್ ನಾಗಸಂದ್ರ, ಆಮೇಲೆ ಮಾಧವರ್ಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇಲ್ಲಿ ಏನಕ್ಕೆ ಮಾಡಿರೋದು ಮೈನ್ ಪರ್ಪಸ್ ಅಂತ ಬಂದರೆ, ನಮ್ಮದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇಲ್ಲೇ ಇರೋದು ಮಾಧವರದಲ್ಲಿ. ಸೊ ನೋಡ್ತಾ ಇದ್ರಲ್ಲ, ಸೊ ಅದೇ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ನು. ಸೊ ಅಲ್ಲಿಗೆ ಫಾರಿನಿಂದ ಎಲ್ಲ ಕ್ಲೈಂಟ್ಸ್ ಬರ್ತಾರೆ, ತುಂಬ ಇವರೆಲ್ಲ ಬರ್ತಾರೆ. ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಹೆವಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಮೆಟ್ರೋ ಇಲ್ಲಿವರೆಗೂ ಎಕ್ಸ್ಟೆನ್ಷನ್ ಮಾಡಿಸಿದ್ರು. ಇದು ಗೌರ್ಮೆಂಟ್ ಯೂಸ್ಗೆ, ಏನು ಪಬ್ಲಿಕ್ ಇದಾಗಲಿ ಯೂಸ್ ಆಗಲಿ ಅಂತ ಏನಲ್ಲ ಮೈನ್ ಥಾಟ್ ಇರೋದು ಗೌರ್ಮೆಂಟ್ ಅವ್ರಿಗೆ ಯೂಸ್ ಆಗಲಿ ಅಂತಲೇ. ಅದು ಬಿಟ್ಟರೆ ಹೆವಿ ಟ್ರಾಫಿಕ್ ಆಗ್ತಾಯಿತ್ತು. ಇವಾಗ ಪರವಾಗಿಲ್ಲ ಇಲ್ಲೆಲ್ಲ. ಯಾರು NS ಅವನು ಎಬ್ಬಿಸ್ಕೊಂಡು ಹೊಡಿತವನೆ. NS 200 ಅಲ್ಲ 125 ಬಡ್ಡಿ ಮಗ. ನಾವು 200 ಬಿಡಲ್ಲ, 125 ಚೆಸ್ಟ್ ಅವ್ನು ಗುರು. ನಾನು ನಿಧಾನಕ್ಕೆ ಬರ್ತಾಯಿದ್ದೀನಿ, ಓಟಾಗಿ ಇದು ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ ಎಲ್ಲ ಮೆಶ್ ಇದಾಗ್ಬಿಟ್ಟವ್ರೆ, ಗ್ರಿಲ್ ಹಾಕ್ಬಿಟ್ಟವ್ರೆ. ಮುಂಚೆ ಎಲ್ಲ KSRTC ಬಸ್ಸೆಲ್ಲ ಹತ್ಕೊಳ್ಳೋಕೆ ಬರ್ತಾಯಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ರೋಡಲ್ಲೇ ತುಂಬ ಒಂದು ಆಕ್ಸಿಡೆಂಟ್ ಆಯಿತು. ಅದಕ್ಕೋಸ್ಕರ ಎಲ್ಲ ಮೆಶ್ ಹಾಕ್ಬಿಟ್ಟವ್ರೆ. NS 125 ವೀಡಿಯೋ ಮಾತಾಡಬೇಕು ಅಂತ ಸ್ಲೋ ಮಾಡೋದು ಆರು ಹೊಡಿತಾವೆ ಹಿಂದೆಯಿಂದ. ನಿದ್ದ ಯಾರಾದರೂ ಒಬ್ರು ಇಂಥವ್ರು ತಗ್ಲಾಕೊಂಡೇ ಹಾಕಿಡ್ತಾರೆ. ಇಂಥವ್ರು ಇದ್ರೇ ರೋಡಲ್ಲಿ ಗಾಡಿ ಓಡ್ಸೋಕೆ ಕಿಕ್ಕು, ಇಲ್ಲ ಮಜಾನೇ ಬರಲ್ಲ. ಹೌದಾ? ಇಲ್ಲೇ ಇದ್ದಾನೆ ಬಿಡಲ್ಲ ಚಿನ್ನಿ, ನಿನ್ನ ಬಿಡಲ್ಲ. ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? cc ಏನು ಶಾಂಪು ಹಚ್ಚಕ್ಕ ತಗೊಂಡಿದ್ದೀನಿ. ಬಡ್ಡಿ ಮಗ ಚೋಕ್ ಹೊಡ್ಕೊಂಡು ಹೋಗ್ತಾನೆ ನನಗೆ. ಯಾವುದು ಇರೋದಿಲ್ಲ, RS ರೇಸಿಂಗ್ ಸ್ಪೋರ್ಟ್ಸು ತಗ್ಗದೇ ಇಲ್ಲ. KSRTC ನಡಿಲೋ ಬ್ಯಾಡವೋ ಅಂತ ತೆಗಿತವನೆ. ಇವಾಗ ನಾನು ನೆಲಮಂಗಲ ಒಳಗಡೆ ಹೋಗ್ಬೇಕು, ಎಳ್ಕೊತೀನಿ. ಸ್ಟ್ರೈಟ್ ಹೋದರೆ ಹಂಗೆ ಮಂಗಳೂರು ಹಾಸನ ರೋಡು, ನಾನು ತುಮಕೂರು ರೋಡ್ ಹಂಗೆ ಹೋಗ್ಬೋದು. ಇವಾಗ ಇಲ್ಲಿ ಎಳ್ಕೊಂಡ್ರೆ ಲೆಫ್ಟ್ಗೆ ನೋಡಿ ಅರಶಿನಗುಂಟೆ ಇದು, ಅರಶಿನಗುಂಟೆ ಅಂತ ಎಳ್ಕೊಂಡ್ರೆ ಸೀದಾ ನೆಲಮಂಗಲ ಒಳಗೆ ಹೋಗ್ತೀವಿ. ಹೋಗ್ಬತ್ತೀಯಾ? ಟಾಟಾ ಅಣ್ಣ, ಇಲ್ಲೇ ಬರ್ತಾವಣ್ಣ ನಾನು. ಬಾ 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 ಬಾ. ಏನು ಆಟ ಆಡ್ತವನೆ ಇವಾಗ ನೋಡಿ. ಸರ್ವಿಸ್ ರೋಡ್ ಹೇಳ್ಕೊಂಡೆ. ಏನು ನೆಲಮಂಗಲ ಸಿಟಿಗೆ ಬರ್ತಾಯಿದ್ವಿ. ನ್ಯಾಯ್ಸ್ ನಮ್ಮ ಕಾಲೇಜಲ್ಲೇ ಪಕ್ಕ ಇರೋದು. ನಾನು ಓದಿದ್ದೆಲ್ಲ ನೆಲಮಂಗಲನೇ. ಒಳ್ಳೆ ಮೆಮೊರೀಸ್ ಇದೆ ನೆಲಮಂಗಲದಲ್ಲಿ. ಅವಾಗೆಲ್ಲ ನಾವು ಓದ್ಬೇಕಾದ್ರೆಲ್ಲ ಈ ಥರ ಏನಿಲ್ಲ, ಕಾಡಿತ್ತು ಇಲ್ಲೆಲ್ಲ. ಇವಾಗೆಲ್ಲ ಕಮರ್ಷಿಯಲ್ ಆಗಿಬಿಡೈತಿ ಅಪ್ಪ. ಸೊ ಇವಾಗ ನೋಡಿದ್ರೆ ಪಾಪ
ಏನು ಬ್ರಿಗೇಡ್ ರೋಡ್ MG ರೋಡಿಗೆ ಏನು ಸೈಟ್ ಹಾಕೊಂಥರ ಇದೆ. BP ಮ್ಯಾಗ್ನಿಸ್ ಹಾಸ್ಪಿಟಲ್ ಒಂದೇ ಒಂದು ಹಳೇದಷ್ಟೇ ಈ ಲೈನ್ಗೆ. ಇನ್ನೆಲ್ಲ ನೋಡಿ ವಿಶಾಲ್ ಮಾರ್ಟು, ಗಿರಿಯಾಸು, ಟ್ರೆಂಡ್ಸು ಎಲ್ಲ ಇವಾಗ ಬಂದಿರೋದು. ಇಲ್ಲಿ ನಾವು ಕಾಲೇಜ್ ಡೇಸಲ್ಲಿದ್ದಾಗ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾಯಿದ್ವಿ ನೆಲಮಂಗಲ ನ್ಯೂ ಟೌನ್ ಒಳಗಡೆ. ಒಂದು ಮಂಜು ಈಜುಕೊಳ ಅಂತ ಇದೆ, ಅಬ್ಬಾ ಮೋಸ್ಟ್ ಮೆಮೊರಿಯಬಲ್ ಸ್ವಿಮ್ಮಿಂಗ್ ಪೂಲ್ ಅದು. ಹೋಗೋದು, ಸ್ವಿಮ್ ಮಾಡೋದು, ಆರಾಮಾಗಿ ಅದು ಇದು ಸ್ನ್ಯಾಕ್ಸ್ 10 ರೂಪಾಯಿಂದ 20 ರೂಪಾಯಿಂದ ಏನಾದರೂ ಸ್ನ್ಯಾಕ್ಸ್ ತೊಗೊಳೋದು. ಅವಾಗೆಲ್ಲ ಪಾಕೆಟ್ ಮನಿ ಅಷ್ಟೇ, ಅದೇ ಜಾಸ್ತಿ 10-20 ರೂಪಾಯಿಂದ ಅಷ್ಟೇ, ಜಾಸ್ತಿ ಇರ್ತಿರ್ಲಿಲ್ಲ ನಮ್ಮ ಹತ್ರ ಖರ್ಚಿಗೆ. ಇವಾಗ ಬಿಡಿ ಬಾಸ್, ಅವಾಗ ನೆನೆಸ್ಕೊಂಬಿಟ್ರೆ ಆವಾಗ 10 ರೂಪಾಯಿ 20 ರೂಪಾಯಿ ಅಷ್ಟು ಬೆಲೆ ಇತ್ತು, ವ್ಯಾಲ್ಯೂ ಇತ್ತು. ಎಷ್ಟು ಅಪ್ಪ ಉಫ್ ಅಂತ. 100 ರೂಪಾಯಿ ಇದ್ದರೆ ಗ್ರೇಟ್, ಅದು ಒಂದು ವಾರ ಎಲ್ಲ ಬಂದುಬಿಡೋದು ಅದು 100 ರೂಪಾಯಿ ಕೊಂಡಿದ್ರು. ಇವಾಗ 1000 ಅಲ್ಲ 10,000 ಇದ್ರೂ ಉಡಿಸಾಗ್ಬಿಡುತ್ತೆ ಅಮ್ಮ. KF52 ಇದು ಬರೀ ನಂಬರ್ ಅಲ್ಲ, ಇದು ಬ್ರ್ಯಾಂಡ್. ಯಾವ ರೋಡು ಬಿಟ್ಟಿಲ್ಲ ನಾವು, ಇಲ್ಲೆಲ್ಲ ಓಡಾಡಿದ್ವಿ. ಎವ್ವಿ ಓಡಾಡಿದ್ವಿ ನೆಲಮಂಗಲ. ಅವಾಗ ನಂದು ಹಾಸ್ಟೆಲ್ ಡೇಸಲ್ಲಿ ಸೆಕೆಂಡ್ ಇಯರ್ಲ್ಲ ಫೈನಲ್ ಇಯರ್ಗೆ ಒಂದು ಲಿಬ್ರೋ ಗಾಡಿ ಎತ್ಕೊಂಡೆ ನಮ್ಮ ರೂಮ್ಮೇಟ್ ಹತ್ರ, ಲಿಖಿತ್ ಅಂತ ನಮ್ಮ ಸೀನಿಯರು. ಸೊ 4000ಗೆ ಲಿಬ್ರೋ ಗಾಡಿ ಎತ್ಕೊಂಡಿದ್ದೆ, ಅದೇ ಫಸ್ಟ್ ಗಾಡಿ ನಂದು. 4000ಗೆ ಲಿಬ್ರೋ. ಅಬ್ಬಾ ಅದ್ರಲ್ಲಿ ಹೊಡೆದಿದ್ದೇನೋ ಜಾಗ ಇಲ್ಲ ನೆಲಮಂಗಲದಲ್ಲಿ, ಫುಲ್ಲು ಓಡಾಡಿಸ್ಬಿಟ್ಟಿದ್ವಿ. ಎಲ್ಲ ನೋಡ್ತಾ ಇದ್ರೆ ಒಂದು ಓಲ್ಡು ಇಲ್ಲೊಂದು ಫ್ಯಾಷನ್ ಶೋ, ಇದು ಫ್ಯಾಷನ್ ಮಾಡಿತ್ತು ಇಲ್ಲಿ, ಯಾವುದೋ ಒಂದು ಇತ್ತು ಗುರು. ಎವ್ರಿ ಒಳ್ಳೊಳ್ಳೆ ಕೂಳೆ ಟಿ ಶರ್ಟ್ ತರಿಸೋನು, ಸಖತ್ತಾಗಿರೋದು. ಬಂದರೆ ಫಸ್ಟ್ ಫೋನ್ ಹಾಕೋನು, ಎತ್ಕೊಂಡ್ಬಿಡ್ತಿದ್ವಿ. ನೆಲಮಂಗಲ ಅದೇ ಟ್ರಾಫಿಕ್ಕು, ಸ್ವಲ್ಪ ಜಾಸ್ತಿನೇ ಆಗಿದೆ ಗುರು, ಕಮ್ಮಿ ಆಗಿಲ್ಲ. ಫೈನಲ್ ಇದೆ ನಮ್ಮ ನೆಲಮಂಗಲ ಬಸ್ ಸ್ಟ್ಯಾಂಡು. ಅವಾಗ ಫುಲ್ ಓಪನ್ ಇತ್ತು, ಇವಾಗೇನೋ ಓಲ್ಡೆಲ್ಲ ಬೀಳಿಸಿ ಕನ್ಸ್ಟ್ರಕ್ಷನ್ ಏನೋ ಮಾಡ್ತವ್ರೆ. 5 ವರ್ಷದಿಂದ ಮಾಡ್ತಾನೇ ಇದ್ದಾರೆ, ನಾವು ನೋಡ್ತಾನೇ ಇದ್ದೀವಿ. ಬೇಕ್ರಿ, ಮೆಡಿಕಲ್ಲು, ಗಾರ್ಡನ್ ರೆಸ್ಟೋರೆಂಟು, ಭದ್ರಯ್ಯ. ಎಸ್ ಭದ್ರಯ್ಯ ಗಾಯ್ಸ್. ಬರೀ ಭದ್ರಯ್ಯ ಅಂದರೆ ಒಂದು ಸ್ಟೋರಲ್ಲ, ಅದು ಭದ್ರಯ್ಯ ಅಂದರೆ ಬ್ರ್ಯಾಂಡ್ ನೆಲಮಂಗಲದಲ್ಲಿ. ಅಲ್ಲಿ ಹೋದ್ಮೇಲೆ ಏನಾದ್ರು ಒಂದು ಎತ್ಕೊಂಡು ಬಂದೇ ಬರ್ತೀರ ಭದ್ರಯ್ಯದಲ್ಲಿ, ಆ ಥರ ಅದು. ತುಂಬ ಮೆಮೊರೀಸ್ ಇದೆ ನೆಲಮಂಗಲದಲ್ಲಿ ಹೇಳಬೇಕು ಅಂದರೆ, ಹೇಳೋಕ್ಕೆ ಆಗಲ್ಲ ಅಷ್ಟು ಮೆಮೊರೀಸು. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಇರೋದು ಫ್ರೆಂಡ್ಸ್ ಎಲ್ಲ ನೆಲಮಂಗಲದಲ್ಲೇ, ಎಲ್ಲ ನೆಲಮಂಗಲ ಸರೌಂಡು. ದ ಮೋಸ್ಟ್ ಕಮರ್ಷಿಯಲ್ ರೋಡ್ ಅಂದರೆ ನೆಲಮಂಗಲದಲ್ಲಿ ಪೇಟೆ ಬೀದಿ. ಯಾರೋ ಈ ರೋಡಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಕಾರು ಓಕೆ, ಒಂದು ಆಜು ಬಾಜು ಎಲ್ಲ ಹೋಗ್ಬಿಡ್ತವೆ. ಲಾರಿ ತಗಲಾಕೊಂಡು ಅಂದರೆ ಅಷ್ಟೇ ಕತೆ. ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರೆ. ರೋಡ್ ಚೆನ್ನಾಗಿದ್ದಾಗಲಿ ಅಷ್ಟೊಂದು ಗಾಡಿಗಳು. ಓವರಾಲ್ ನೆಲಮಂಗಲದವರು ಏನಾದರೂ ಲೈಕ್ ಜ್ಯುವೆಲರೀಸು ಅದು ಇದು ಅಂತ ಎಲ್ಲ ಮಾಡಿಸೋ ಅಂದರೆ ಈ ರೋಡಿಗೆ ಬಂದ್ಬಿಡ್ತಾರಪ್ಪ. ಎಲ್ಲಿದೆಯಾ ಪೇಟೆ ಬೀದಿ. ಯಾರು ಕೇಳು, ಮದುವೆ ಸೀಸನ್ ಆಗಲಿ ಹಬ್ಬದ ಸೀಸನ್ ಆಗಲಿ, ಎಲ್ಲಿದೆಯಾ ಪೇಟೆ ಬೀದಿ. ಇಲ್ಲಿ ನಾವು ಹಾಸ್ಟೆಲ್ ಇದ್ದಾಗ ಅಂದರೆ ವೀಕೆಂಡ್ಸು ಅಂದರೆ ಫ್ರೈಡೇ ಇಲ್ಲ ಸಾಟರ್ಡೆ, ಇಲ್ಲಿ ಊಟ ಅದು ಇದು ಏನಾದ್ರು ಕೊಟ್ಟರೆ ಬಂದುಬಿಡ್ತಿದ್ವಿ ನಾವು. ಹಿಂಗೆ ಇದೇ ರೋಡಲ್ಲಿ ಅಡೆಪೇಟೆ ಅಂತ ಪೇಟೆ ಬೀದಿಲಿ ನಡ್ಕೊಂಡು ಹಂಗೆ ಬಂದುಬಿಡ್ತಿದ್ವಿ. ಇದು ಗದ್ದೆ ಮಲ್ಲೇಶ್ವರ ದೇವಸ್ಥಾನ, ಇದು ಕಾಡು ಮಲ್ಲೇಶ್ವರನ ಗದ್ದೆ. ಏನು ದೇವಸ್ಥಾನ ಚಿನ್ನಿದು? ಅದು ಇನ್ನೊಂದು ಹೇಳಬೇಕು ಅಂದರೆ ಅದು ಆಮೆ ಸಿಗುತ್ತೆ, ಅಂದರೆ ಇದ್ರೊಳಗೆಲ್ಲ ಆಮೆ ಇದೆ ನೋಡಿ. ಎಲ್ಲ ಫುಲ್ ನೆಲಮಂಗಲ ಕೆರೆ ನೀರು ಒಳಗಿದೆಯೋ ಇಲ್ಲ ಗೊತ್ತಿಲ್ಲ, ಇದು ಮಾತ್ರ ಬೆಳ್ಕೊಂಬಿಟ್ಟಿದೆ. ಲೈಫಲ್ಲಿ ಏನು ಮರೆತರು ಆ ಮೆಮೊರೀಸು ಅಜ್ಜಿನ ಅದು ಏನೇ ಮಾಡಿದ್ರು ಹೋಗಲ್ಲ ತಲೆಯಿಂದ ಹಂಗೆ. ಸೊ ನಾವು ಓಡಾಡಿದ ಜಾಗ, ಪರಿಚಯ ಆಗಿದ್ದ ಜನಗಳು ಅವೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ. ಮರ್ತಿದ್ವಿ ಅಂತ ಅಂದ್ಕೊಂಡ್ರು ಸೊ ಈ ಥರ ಬಂದಾಗ ಹಳೆದೆಲ್ಲ ನೆನಪಾಗ್ಬಿಡುತ್ತೆ. ಹಿಂಗೆ ಓಡಾಡ್ತಿದ್ವಿ, ಫ್ರೆಂಡ್ಸ್ ಜೊತೆ ಹಿಂಗೆ ಬರ್ತಾಯಿದ್ವಿ, ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅಂತ. ಆಫ್ ರೋಡಿಂಗ್ ಇದೆ ಗುರು, ಸ್ಪೋರ್ಟ್ಸ್ ಗಾಡೀಲಿ ಆಫ್ ರೋಡಿಂಗ್ ಮಾಡ್ತಾಯಿದ್ದೀನಿ. ಕ್ರೇಜಿ ನಾಯಿ ಫುಲ್ ಅದೇ ಸಿಂಹ ಅನ್ಕೊಂಬಿಟ್ಟಿದ್ದೆ ಅದನ್ನು. ನೋಡಿ ಇದೇ ನೆಲಮಂಗಲ, ಅದು ಟ್ರೈನ್ ನಿಂತಿದೆ. ನಾನು ಕಾಲೇಜಸಲ್ಲಿ ಏನಾದ್ರು ಊರಿಗೆ ಹೋಗ್ಬೇಕು, ನೇಟಿವ್ ಒಂದು ಹಾಸನ ಹೋಗ್ಬೇಕಂದ್ರೆ ಇಲ್ಲಿಗೆ ಬರ್ತಿದ್ದೆ, ಬಂದು ಹತ್ತಿದ್ದೆ. ನೋಡಿ ರೈಲ್ವೆ ಸ್ಟೇಷನ್ನು, ಒಂದು ವ್ಯೂ ತೋರಿಸ್ತೀನಿ ನಿಮಗೆ ಒಳಗಡೆ ಎಲ್ಲ ಹೆಂಗಿರುತ್ತೆ ಅಂತ, ಬನ್ನಿ.
ನೆಲಮಂಗಲ ರೈಲ್ವೆ ಸ್ಟೇಷನ್ಗೆ. ನನಗೆ ಏನು ಇಷ್ಟ ಆಯಿತು ಅಂದರೆ ಲೈಕ್ ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನೋಡಿ, ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಎರಡಕ್ಕಿದೆ. ಇನ್ನೇನು ಪಾಟಿಂಗ್ ಸಿಸ್ಟಮ್ ಅಷ್ಟೇ ನೋಡ್ತಾ ಇದ್ದೀರಲ್ಲ, ತೋರಿಸ್ತೀನಿ ನೋಡಿ. ಪಾಟ್ಸು ಎಲ್ಲ ನೀಟಾಗಿದೆ. ಫೈರ್ಗೆ ಇನ್ ಕೇಸ್ ಫೈರ್ ಆದರೆ ಎಲ್ಲ ವಾಟರ್ ನೀಟಾಗಿ ಫೀಲ್ ಮಾಡಿ ವಾಟ್ರ್ ಇದೆ, ಮರಳಿದೆ ನೋಡಿ, 2 ವಾಟ್ರ್ ಇದೆ, ಇದು ಜಲ್ಲಿ ಸ್ಯಾಂಡ್ ಇದೆ, ಇದು ಮರಳಿದೆ. ಸ್ಟೇಷನ್ಗೆ ಹೋಗಿದ್ವಿ ಸುಮ್ಮನೆ ಜಸ್ಟ್ ವಿಸಿಟು ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ಕೊಳ್ಳೋಕ್ಕೆ. ಓ ಟ್ರಾಫಿಕ್ ಆಗಿಬಿಟ್ಟಿದೆ ಸಂಡೇ ಅಂತ. ಓ ಶಿಟ್, ಸಂಡೇ ಬೇರೆ, ಲೆಕ್ಕ ಪರ್ಸೆ ಬೇರೆ. ಇದೇ ನಮ್ಮ ಕುಣಿಗಲ್ ಬೈಪಾಸ್ ಮೀನ್ಸ್ ನೆಲಮಂಗಲ ಬೈಪಾಸ್, ಮೇಯ್ನ್ ಬೈಪಾಸ್ ಇದ್ದಾನೆ. ಇಲ್ಲಿಂದನೇ NH75 ಸ್ಟಾರ್ಟ್ ಆಗೋದು. ಪೊಲೀಸ್ ಅವ್ರು ಇಲ್ಲಿ ನಿಂತವ್ರೆ. ಹಾಂ ಸರ್ ಹೋಗ್ತಾ ಇದ್ದೀವಿ. ಇಲ್ಲೇ ನನ್ನ ಫ್ರೆಂಡ್ ಮನೆ. ಬ್ಯಾಗ್ ಇಟ್ಬಿಟ್ಟು ಕಡಲೆಕಾಯಿ ಪರ್ಸೆಗೆ ಹೋಗಬೇಕು. ಅವನಲ್ಲಿ ಇದಾನಂತೆ, ಫೋನ್ ಮಾಡೋಣ ಒಂದು ನಿಮಿಷ. ಬಂದಿರ್ತಾನೆ ನೋಡೋಣ, ಬಂದಿರ್ಬೋದು, ಬಂದಿಲ್ದೇನೂ ಇರ್ಬೋದು. ಓ ನಮ್ಮ ಹುಡುಗ ಗಾಡಿ ಸುಮ್ಮನೆ. ಓ ಶಿಟ್, ಬಂದಿಲ್ಲ. ನಿಖಿಲ್ ಎಲ್ಲಿದೆಯಪ್ಪ? ಹಲೋ ಸರ್ ಎಲ್ಲಿದ್ದೀರಾ ಸರ್? ಸಾರಿ, ಮನೆಗೆ ಹೊರಡ್ತಾ ಇದೀವಿ ಸರ್. ಇನ್ನೂ ಎಷ್ಟೊತ್ತಾಗುತ್ತೆ ಸರ್? ಏನು ಮನೆ ಹತ್ರ ಇದ್ದೆ, ಒಂದು ಬ್ಯಾಗ್ ಇಡಬೇಕಿತ್ತು, ಅದಕ್ಕೆ ಸರ್ ಬರ್ತಾ ಇದೀನಿ ಈಗ 5 ನಿಮಿಷ ಬಂದೆ. ಆಯ್ಸ್, ನಮ್ಮ ಹುಡುಗ ಬರ್ತಾವನೀಗ. ಫುಲ್ ಜನ ಇದ್ದಾರೆ, ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ನಾವು. ನಮ್ಮರು ಆಲ್ರೆಡಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದ್ದಾರೆ. ಹೆಂಗಿದೆ ಫೀಲಲ್ಲಿ? ಹೆವಿ ಕ್ರೌಡಾ? ಗಾಡಿ ಎಂಟ್ರಿ ಬಿಡ್ತಾಯಿಲ್ಲ, ಇಲ್ಲೇ ನಿಲ್ಲಿಸ್ತಾ ಇದ್ದಾರಲ್ಲ. ಹಾಂ, ಒಳಗಡೆ ಹೋಗ್ಬೋದಾ? ಬಿಡಲ್ಲ, ಅಲ್ಲಿ ಬ್ಯಾರಿಗೇಟ್ ಹಾಕ್ತಾನಲ್ಲ. ಗಾಯ್ಸ್ ಇವಾಗ ಬಿಡ್ತವ್ರೆ. ಇವಾಗ ನಿಮ್ಗೆ ರೂಟ್ ಮ್ಯಾಪ್ ತೋರ್ಸೋಕ್ಕಾದ್ರೆ ನಾನು ಅಲ್ಲಿ ಹೋಗ್ತೀನಿ. ಆ್ಯಕ್ಚುಲಿ ನಾವು ರೆಗ್ಯುಲರಲ್ಲಿ ಹೋಗಲ್ಲ, ಹಿಂಗೆ ಬ್ಯಾಕ್ ಸೈಡು ಇನ್ನೊಂದು ರೋಡ್ ಇದೆ ನಮ್ಮದು, ಅಲ್ಲಿ ಹೋಗ್ತಿದ್ದೆ. ಈ ಸತಿ ಮೇಯ್ನ್ ರೋಡಲ್ಲಿ ಹೋಗ್ಬೇಕು, ಯಾಕಂದರೆ ನಿಮಗೆ ತೋರಿಸ್ಬೇಕಲ್ಲ ಎಲ್ಲಿ ಹೋಗೋದು ಅಂತ ಮೇಯ್ನ್ ರೋಡು. ಸೊ ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ಗಾಯ್ಸ್ ನಮ್ಮ ಹುಡುಗ ಬರಲಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲೇ ಕೊಟ್ಬಿಟ್ಟು ಹೋಗೋಣ, ಗೊತ್ತಿರೋ ಅಂಗಡಿ ಇದೆ. ಓಹೋ ಅವರು ಕ್ಲೋಸ್ ಮಾಡಿದ್ದಾರೆ, ಅವರು ಇಲ್ಲ. ಅಯ್ಯಯ್ಯ, ಹುಡುಗ ವೆಯ್ಟ್ ಮಾಡಲೇಬೇಕು. ಎಷ್ಟು ಬ್ಯಾಗ್ ಇಟ್ವಿ, ಹುಡುಗನ ಬರೋದು ಲೇಟ್ ಅನಿಸುತ್ತೆ, ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಿ. ಎಲ್ಲ ಫ್ರಸ್ಟ್ರೇಷನಲ್ಲಿ ಬರ್ತಾವ್ರೆ ಪಾಪ. ಅಷ್ಟು ಲಾಂಗ್ ಕ್ಯೂ ನಿಲ್ಲಿಸಿದ್ದಾರೆ ಪಾಪ ಅವ್ನು ಟ್ರಾಫಿಕ್ ಅವರು. ನೋಡಿ ನುಗ್ಗು ಓಮಿನ ಆರಿಸಿ ಜಕ ಅಂತವನು. ಕೈ ನಾರ್ಮಲಾಗಿ ಆರಿಸ್ತಾರೆ ಇವ್ರು. ಕೈ ಬಿಸಿರು ಕೇಳಬೇಕಾ ಪೊಲೀಸವರು? ಹೆಂಗಿರುತ್ತೆ ಗೊತ್ತಾ ಸೀನು? ತೋರಿಸ್ತೀನಿ ಬನ್ನಿ. ಹಿಂಗೆ ನೋಡಿ ಕಾರ್ಗಳು ಹೆಂಗೆ ನುಗ್ಗಿಸ್ತಾರೆ ಅಂದರೆ ಪಾಪ. ಹಾಂ, ಸ್ಟಾಪ್ ಮಾಡ್ದೆ. ಅವ್ನು ಏನೇ ನುಗ್ಗಿಸ್ರು ಸ್ಟಾಪ್ ಮಾಡ್ದೆ ಅಷ್ಟೇ. ನಾವು ಇವಾಗ ಇನ್ಸ್ಪೈರ್ ಆಗಿದ್ದೀವಿ ಅವ್ರಿಗೆ. ಓ ಯಾರು ಗುರು ಇವನು? ಅದೇನು ಡ್ಯೂಕ್ ಅನ್ಕೊಳವನು, ಶಿಫ್ಟ್ ಅನ್ಕೊಳವನು ಗುರು. ರಕ್ಕಂತ ಎಳಿತಾನೆ, ದರಿದ್ರ ನನ್ನ ಮಗ. ಯಾವನು ಅಪ್ಪ ಬಾಯಿಗೆ ಬರ್ಸ್ಬಿಟ್ಟಿದ್ದ ಗುರು. ಇವಾಗ ನಾವು ಹೋಗ್ತಾ ಇರೋದು ನೆಲಮಂಗಲ ಕಡಲೆಕಾಯಿ ಪರ್ಸೆಗೆ. ಇವಾಗ ಸೊಂಡೆಕೊಪ್ಪ ರೋಡಲ್ಲಿ ಇವಾಗ ನೋಡಿ ಇನ್ನೊಂದು ಬೈಪಾಸ್ ಬರುತ್ತೆ, ಸೊಂಡೆಕೊಪ್ಪ ಬೈಪಾಸು. ಈ ಬೈಪಾಸಿಂದ ರೈಟ್ ಹೇಳ್ಕೊಂಡ್ರೆ ಒಂದು ಅರ್ಧದಿಂದ 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರಲ್ಲಿ ಗಣೇಶನ ಗುಡಿ ಬರುತ್ತೆ. ಗಣೇಶನ ಗುಡಿಲಿ ಆ್ಯಕ್ಚುಲಿ ಜಾತ್ರೆ ಲೊಕೇಟ್ ಆಗಿರೋದು. ಹುಡುಗ ಹೇಳೋಣ ಸೈಡಲ್ಲಿ ನುಗ್ಸೋಣ ಅಂತ. ಓಹೋ ಆಲ್ರೆಡಿ ಆಪೆ ಗಾಡಿ ಅವನು. ಅರ್ಧ ಅಲ್ಲಿಗೆ ಅರ್ಧ ಇಲ್ಲಿಗೆ ಕಾಲು ಹಾಕ್ಕೊಂಬಿಟ್ಟವನು ಗುರು. ಹೋಗ್ತಾ ಇರ್ಬೇಕು, ಜಾಗ ಸಿಕ್ಕಿದ ಕಡೆ ನಿಲ್ಸೋಣ. ಹೋಗ್ಬೇಕಾದ್ರೆ ಸಡನ್ನಾಗಿ ಡೋರ್ಗಿರ್ ತೆಗೆದ್ಬಿಟ್ರೆ ಹೆಂಗೆ ಬೀಳುತ್ತೆ ಗೊತ್ತಾ ಏಟು? ಅಬ್ಬಾ ಕಟ್ ಅನ್ನೋ ತಂಗೆ ಬೆರಳಿಗೆ ಒಂದು ಸಲ ಬಿದ್ದಿತ್ತು ಏಟು. ಯಾವಾಗಲೂ ಪ್ರೀವಿಯಸ್ ಇಯರಲ್ಲಿ. ಓಹೋ ರೋಡ್ ದಾಟಕ್ಕೆ ಇಷ್ಟೊಂದು ಜನ ಕಾಯ್ತವ್ರ. ಮಾಮ ನೀನು ಹಿಂಗೆ ಪಕ್ಕಕ್ಕೆ ಬಂದರೆ ಹೆಂಗೆ ಕತೆ? ಎಲ್ಲ ಜಾತ್ರೆ ಮುಗಿಸ್ಕೊಂಡು ಜಾಲಿ ವೈಬ್ಸಲ್ಲಿ ಬರ್ತವ್ರೆ. ಹೋಗ್ಬಿಡಿ ಒಬ್ಬೊಬ್ಬರು ಹೋಗ್ಬಿಡಿ. ಹಂಗೆ ನಿಂತ್ಕೊಂಡಿದ್ರೆ ಹಂಗೆ ನಿಲ್ಲಿಸ್ಬಿಡ್ತಾರೆ. ಹೋಗ್ಬಿಡೋಣ. ಆಯ್ತಣ್ಣ ಹೋಗೇ ಜಾಗ ಬಿಡ್ತಾಯಿಲ್ಲ ಅಣ್ಣಂಗೆ. ಹಾಂ, ಬಯಲು ಉದ್ಭವ ವಿನಾಯಕ ಸ್ವಾಮಿ ಕಡಲೆಕಾಯಿ ಪರಿಸೆ. ಆ ಕಡೆ ಎಲ್ಲ ಕಡೆ ಶರಿಷೆ ಇರುತ್ತೆ. ಇದು ಪರಿಷೆ ಆ್ಯಕ್ಚುಲಿ. ಇದು ನೋಡೋದ ಬೋರ್ಡು
ಬಾಬಾ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಬರ್ತಾರೆ ತುಂಬ. ಅಂದರೆ ದೊಡ್ಡಬಳ್ಳಾಪುರ, ತಾವರೆಕೆರೆ, ಇದು ಕಡೆ ಬಂದರೆ ದಾಸರಳ್ಳಿ, ಬಗ್ಲುಗುಂಟೆ, ಬೆಂಗಳೂರು ಸಿಟಿಯಿಂದಲೂ ಬರ್ತಾರೆ. ಇದು ಕಡೆ ಹೋದರೆ ಟಿ ಬೇಗೂರು, ದಾಬಸ್ಪೇಟೆ, ಇದು ಕಡೆಯಿಂದ ಎಲ್ಲ ಬರ್ತಾರೆ. ತುಂಬ ಫೇಮಸ್ ಅಂದರೆ ಫೇಮಸ್ಸು ನೋಡಿ. ಇದು ಲಕ್ಷನೂ ಇಲ್ಲ, ಅಪ್ರಾಕ್ಸ್ ಕೌಂಟೇ ಇಲ್ಲ ಇದಕ್ಕೆ. ಅಷ್ಟೊಂದು ಜನ ಸೇರ್ಕೊತಾರೆ. ನಿನ್ನೆ ಇವತ್ತು 2 ಇದೆ. ನಿನ್ನೆ ಪೂಜಾ ಕಾರ್ಯಕ್ರಮ ಇಲ್ಲ, ಇವತ್ತು ಜಾತ್ರೆ ವೈಬ್ಸ್ ಆ್ಯಕ್ಚುಲಿ ನೋಡಿ. ಎಲ್ಲ ಮುಗಿಸ್ಕೊಂಬತ್ತವ್ರು ಗುರು. ಫುಲ್ಲು ಜಾತ್ರೆ ಫೀಲಲ್ಲಿ. ಅದ್ರಲ್ಲಿ ಪಿಗಳು ಜಾತ್ರೆ ಅಂದ್ರೆ ಪಿ ಅಪ್ಪ ಊದು ಬಿಸಾಕ್ತಾರೆ. ಆ್ಯಕ್ಚುಲಿ ಈಗ ಗೈಸ್ ಈ ಜಾತ್ರೆಯಲ್ಲಿ ಪಿ ಊದಿದ್ರೆ ಒದ್ದೆಗಳು ಫಿಕ್ಸು, ಮಿಸ್ಸೇ ಇಲ್ಲ ಒದೆಗಳು. ಲಾಸ್ಟ್ ಇಯರ್ ಎಲ್ಲ ನೋಡಿದ್ವಿ, ನಮ್ಮ ಮುಂದೆನೇ ತುಂಬ ಜನ ಹೊಡ್ಸ್ಕೊಂಡ್ರು. ಅದು ನೆಲಮಂಗಲ ಪೊಲೀಸರು ಕೇಳಬೇಕಾ? ಯಪ್ಪ ಹೇಳದು ಹೊಡಿತಾರೆ ಗುರು. ಟ್ರಾಫಿಕ್ಕು ಇದ್ರೊಳಗೆ ಗಾಡಿ ಬೇರೆ ತಂದ್ವಲ್ಲ ಗಾಯ್ಸ್, ಇದ್ರಲ್ಲಿ ಹೋಗೋಕ್ಕಾಗಲ್ಲ. ಇನ್ನೊಂದು ಕಟ್ ರೂಟಲ್ಲಿ ಬರೋಣ ಇರಿ, ಕಟ್ ರೂಟಲ್ಲಿ ಕರ್ಕೊಂಬರ್ತೀನಿ. ನೋಡಿ ಇದು NH4. ಸೊ ಹಿಂಗೆ ಜಂಕ್ಷನ್ ರೋಡ್ ಮೇಲೆ ಹಿಂಗೆ ಹೇಳ್ಕೊಂಡ್ರೆ ಅಲ್ಲೋದ್ರೆ ಫುಲ್ ಕ್ರೌಡ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಕ್ಚುಲಿ ಹೆಲ್ಮೆಟ್ ತರಲಿಲ್ಲ, ಅಲ್ಲಿ ಜಾತ್ರೆಲ್ಲ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ. ಸೊ ನಿಮ್ಗೆ ನಾರ್ಮಲಾಗಿ ನೋಡಿ ತೋರಿಸ್ತಾ ಇದ್ದೀನಿ. ಏನು ಜಾತ್ರೆಗೆ ಹೋಗ್ತೀವಿ. ನಾನು ಪ್ರತಿ ವರ್ಷ ಹಿಂಗೆ ಹೋಗೋದು. ಅಲ್ಲಿ ಹೋಗೋಕ್ಕೆ ನಿಮಗೆ ರೂಟ್ ಮ್ಯಾಪ್ ತೋರಿಸ್ಬೇಕು ಅಂತ ಅಲ್ಲಿ ಹೋದೆ. ಅಲ್ಲಿ ಹೋದರೆ ಯಪ್ಪ ಸಾವು ಮಾರೆ, ಫುಲ್ಲು ಜನ ಅಂದರೆ ಜನ. ನಮ್ಮ ಹುಡುಗ ಆಲ್ರೆಡಿ ಹೋಗ್ಬಿಟ್ಟು ಬಂದವನೇ, ಫುಲ್ ಸುಸ್ತಾಗಿ ಬಂದವನೇ. ಮತ್ತೆ ಬಾ ಅಂತ ಹೇಳಿದ್ದೀನಿ. ನಾರ್ಮಲಾಗಿ ಬಂದಿದ್ದರೆ ಆ ಫ್ರೆಂಡ್ಸ್ ಜೊತೆ ಎಲ್ಲ ಆಟೆ ಹೊಡ್ಕೊಂಡು ಇದು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ತಿದ್ದೆ. ಇವಾಗ ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗಬೇಕು, ವಿಸಿಟ್ ಮಾಡಬೇಕು, ಎಲ್ಲ ಫೋಟೋ ವೀಡಿಯೋ ತಗೋಬೇಕು. ಫುಲ್ ಧೂಳು. ಪ್ರತಿ ವರ್ಷ ನೋಡಿದ್ದೀನಿ ಈ ರೋಡೆಲ್ಲ ಬರೀ ಧೂಳು ಇರಪ್ಪ. ಲಾಸ್ಟ್ ವರ್ಷನೂ ಅಷ್ಟೇ, ತಲೆ ಫುಲ್ ಕೂದಲೆಲ್ಲ ಕಲರ್ ಆಗ್ಬಿಟ್ಟಿದ್ವು. ಅಲ್ಲೆಲ್ಲ ಇಳಿದವ್ರೆ ಗಾಯ್ಸ್ ನೋಡಿ, ಅಲ್ಲೆಲ್ಲ ಇಳಿದವ್ರೆ. ಅಪ್ಪ ಅಲ್ಲಿ ನೋಡಿ ಗಮನ ನೋಡಿ, ಇಲ್ಲೆಲ್ಲ ಕೂದವ್ರು. ಆಯ್ ಏನ್ರಿ ಮೀಡಿಯಾ ಅಂತ ಹುಡುಗ ಗಾಯ್ಸ್, ನಮ್ಮ ಮೀಡಿಯಾದವ್ರು ಅನ್ಕೊಂಬಿಟ್ಟವ್ರೆ. ಏನ್ರಿ ಮೀಡಿಯಾ ಅಂತ ಹುಡುಗ. ಡಿವೋರ್ಸ್ ಫ್ಯಾನ್ಸ್ ಇಲ್ಲೆಲ್ಲ ಇದ್ದಾರೆ. ಅಪ್ಪ ನಾಯಿಗಳು ಸೆಕ್ಯೂರಿಟಿ ಇಲ್ಲಿ ಹೆಂಗಿದೆ ಗುರು. ಅಲ್ಲೂ ತೋರಿಸು ನಾಯಿ ತೋರಿಸು. ಇಲ್ಲೇ ಪಾರ್ಕ್ ಮಾಡ್ತಾಯಿದ್ವಿ. ಯಾವಾಗ ಬಂದರೂ ಆಲ್ಮೋಸ್ಟ್ ನಾನು ಇಲ್ಲೇ ಪಾರ್ಕ್ ಮಾಡೋದು. ಅದೇ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಮತ್ತಲ್ಲಿ ಇಲ್ಲೇ ಹಾಕೋದು ನಾನು ಯಾವಾಗ ಬಂದರು. ಇಲ್ಲೂ ಗಾಡಿಗಳು ತುಂಬಿಸ್ಬಿಟ್ಟವ್ರೆ. ಇಲ್ಲಿ ನಮ್ಮದೊಂದು ಹಾಕ್ಬಿಡೋಣ. ಗಾಯ್ಸ್ ಫೈನಲ್ ಬಂದಿದ್ವಿ ಜಾತ್ರೆಗೆ. ಇಲ್ಲೂ ಒದ್ದಾಡ್ಕೊಂಡು ಆ ರೋಡ್ ಮಿಸ್ ಆಯಿತು. ಅಂಡ್ ಈ ರೋಡಿಗೆ ತಗೊಂಡ್ವಿ ನೋಡ್ರಿ. ಫುಲ್ಲು ನನ್ನ ಲೈಫು.